ಸೌಟಲ್ಲಿ ಚೆನ್ನಾಗಿ ಬಿಸಿ ಎಣ್ಣೆ ಕಾಯಿಸ್ಬಿಟ್ಟು ಇದಕ್ಕೆ ಸುರುಗ್ಬಿಡಿ, ಬೊಂಬಾಟಾಗಿರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮ್ಮ ಗೃಹಿಣಿ ಲೇಖನ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ಟಿಪ್ಸ್ ನಂಬರ್ 1. ನಿಮಗೆ ದಿಢೀರಾಗಿ ಒಬ್ರಿಗೆ ಖಾರವಾಗಿ ಚಟ್ನಿ ಬೇಕಂದ್ರೆ ಹೀಗೆ ಮಾಡ್ಬೋದು ನೋಡಿ. 1 ಕಪ್ ತಗೊಂಡಿದ್ದೀನಿ. ಇದಕ್ಕೆ 5 ರಿಂದ 6 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ನಾನು ಮಾಡ್ತಾ ಇರೋದು ಬೆಳ್ಳುಳ್ಳಿ ಖಾರ ಚಟ್ನಿ. ಈಗ ಒಂದು ಸ್ವಲ್ಪ ಭಾರವಾಗಿರುವ ಈ ಥರ ಮುದ್ದೆ ತಿರುವ ಕೋಲಲ್ಲಿ ನೀಟಾಗಿ ಬೆಳ್ಳುಳ್ಳಿನ ಸ್ನ್ಯಾಶ್ ಮಾಡ್ಕೊಂಬಿಡಿ. ನೋಡಿ, ಈ ಥರ ಸ್ನ್ಯಾಶ್ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿ, 1 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಾದಿರುವ ಎಣ್ಣೆನ ಹಾಕ್ಕೊಳ್ಳೋಣ. ಅಡುಗೆ ಎಣ್ಣೆನ 1-2 ಚಮಚದಷ್ಟು ಎಣ್ಣೆನ ನೋಡಿ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ದಿಢೀರ್ ಚಟ್ನಿ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ. 1 ಚಮಚ ತುಪ್ಪ, ಬಿಸಿ ಅನ್ನ, ಹಾಗೆ ಇದೊಂದು ಸ್ವಲ್ಪ ಗೊಜ್ಜಿದ್ರೆ ಸಾಕು, ಮಸ್ತಾಗಿರುತ್ತೆ ಖಾರವಾಗಿ. 1 ನಿಮಿಷದಲ್ಲಿ ರೆಡಿಯಾಗುವ ಬೆಳ್ಳುಳ್ಳಿ ಚಟ್ನಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಬನ್ನಿ ನೆಕ್ಸ್ಟ್ ವಿಡಿಯೋವನ್ನು ನೋಡ್ಕೊಂಬರೋಣ. ಕೆಲವರಿಗೆ ಈ ಉಗುರು ಸಂಧಿಗಳಲ್ಲೆಲ್ಲ ಪೇನ್ ಇರುತ್ತೆ ನೋಡಿ, ತುಂಬ ಪೇನ್ ಇರುತ್ತೆ. ಈ ಒಂದು ಸ್ಪೂನ್ ಬಿಸಿಯಾಗಿ ಸ್ವಲ್ಪ ಬೆಚ್ಚಗಿರುತ್ತಲ್ಲ, ಅಂಥ ಸ್ಪೂನಿಂದ ಈ ರೀತಿ ನಾವು ಒಂದೊಂದೇ ಈ ಥರ ಉಗುರು ಸಂಧಿಯಲ್ಲಿ ಈ ಥರ ಶಾಖ ಕೊಟ್ಕೊಳ್ತಾ ಇದ್ರೆ ಒಂದು ಸ್ವಲ್ಪ ನೋವೆಲ್ಲ ಕಡಿಮೆ ಆಗುತ್ತೆ. ಟ್ರೈ ಮಾಡಿ ನೋಡಿ. ಇದು ಇಲ್ಲ ಅಂದರೆ ನೀವು ಉಪ್ಪಿನ ಶಾಖ ಕೂಡ ಕೊಟ್ಕೊಳ್ಬೋದು. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಹಸಿಮೆಣಸಿನ್ಕಾಯಿ ತಂದಿರ್ತೀವಿ. ಹಸಿಮೆಣಸಿನಕಾಯಲ್ಲಿರುವ ಎಲೆಗಳಾಗಿರ್ಬೋದು, ಅದರಲ್ಲಿರುವ ಕಸಗಳು ಮತ್ತು ತೊಟ್ಟುಗಳನ್ನು ನಾವು ಎತ್ತಿ ಬಿಸಾಕ್ಬಿಡ್ತೀವಿ. ಇದನ್ನು ಬಿಸಾಕೋದ್ ಬದಲಿ ತುಂಬ ಯೂಸ್ ಆಗಿ ನಾವು ಮಾಡ್ಬೋದು ನೋಡಿ. ಎಲ್ಲ ತೊಟ್ಟುಗಳನ್ನು ನಾನು ಬಿಡಿಸಿ ನೋಡಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಎಲ್ಲ ತೊಟ್ಟುಗಳನ್ನು ಬಿಡಿಸಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನೋಡಿ ಈ ಥರ ಒಂದು ಸ್ವಲ್ಪ ಬೌಲ್ ತುಂಬುವಷ್ಟು ನೀರನ್ನು ಹಾಕಿ ಕೈಯಿಂದ ಈ ಥರ ತೊಟ್ಟನ್ನು ನೀಟಾಗಿ ಕಿವುಚ್ಕೊಳ್ಬೇಕು. ಇದನ್ನ 1 ನೈಟ್ ಬಿಡಬೇಕಾಗುತ್ತೆ. ನಾವು ನೆನೆಬೇಕು ನೀರಲ್ಲಿ. ಈ ಮೆಣಸಿಕಾಯಿ ತೊಟ್ಟು ನೀರಲ್ಲಿ ನೆನೆಬೇಕು. ನಂತರ ಇದಕ್ಕೆ ಒಂದೇ ಒಂದು ಎಕ್ಸ್ಪೈರಿ ಮಾತ್ರೆ ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಮಾತ್ರೆ ಇದ್ದರೆ 1 ಮಾತ್ರೆ ಹಾಕ್ಬಿಡಿ. ಹಾಗೆ ಇದನ್ನೇನು ಪುಡಿ ಮಾಡಿ ಹಾಕೋದು ಬೇಡ, ಹಾಗೆ ಹಾಕಿದರೆ ಸಾಕಾಗುತ್ತೆ. ಯಾಕಂದರೆ 1 ನೈಟ್ ನಾವು ಇದನ್ನು ಒಂದು ಪ್ಲೇಟ್ ಮುಚ್ಚಿ ಎತ್ತಿಡ್ತೀವಿ. ಮೆಣಸಿನ್ಕಾಯಿ ತೊಟ್ಟಾಗಿರ್ಬೋದು, ಈ ಮಾತ್ರೆ ಎಲ್ಲ ಚೆನ್ನಾಗಿ ಮಿಕ್ಸಪ್ ಆಗಬೇಕು. ನಂತರ ನೀವು ಬೆಳಗ್ಗೆ ಆದಮೇಲೆ ಒಂದು ಸ್ಪ್ರೈ ಬಾಟಲ್ಗೆ ಹಾಕಿ ಗಿಡಗಳಿಗೆ ಸ್ಪ್ರೈ ಮಾಡ್ತಾ ಇದ್ರೆ ಹುಳಗಳು ಬರೋದಿಲ್ಲ. ಟ್ರೈ ಮಾಡಿ ನೋಡಿ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. 1 ದಪ್ಪದಾಗಿರುವ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈ ಬೆಳ್ಳುಳ್ಳಿ ಲಿಕ್ವಿಡಲ್ಲಿ ಈ ಥರ ಲಿಕ್ವಿಡನ್ನು ನಮ್ಮ ವಿಡಿಯೋದಲ್ಲಿ ಸುಮಾರು ತೋರಿಸಿರುವ ಎಲ್ಲ ಥರ ವಿಡಿಯೋಗಳಾಗಿರ್ಬೋದು ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ಇವತ್ತು ತೋರಿಸಿರೋ ವಿಡಿಯೋ ಕೂಡ ತುಂಬ ಯೂಸ್ಫುಲ್ಲು. ನಾನಿಲ್ಲಿ ಒಂದು ಅರ್ಧ ಒಂದು ದಪ್ಪವಾಗಿರುವ ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ. 1 ಕುಟ್ಟಕೋಲ್ ತಗೊಂಡಿದ್ದೀನಿ. ಇದರಲ್ಲಿ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದೇ ರೀತಿಯಾಗಿ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ. ಈಗ ಇದು ರೆಡಿ ಇದೆ. ಇವಾಗ ನಾವು ಸ್ಟೌವಲ್ಲಿ 2 ರಿಂದ 3 ಗ್ಲಾಸ್ ಅಷ್ಟು ನೀರನ್ನು ಚೆನ್ನಾಗಿ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ನೋಡಿ. ಇದು ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾವು ಹಾಕಬೇಕು ನೋಡಿ. ಇವಾಗ ನೀರು ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾನು ಜಜ್ಜಿರುವ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ನಂತರ ಒಂದು 3 ರಿಂದ 4 ಲವಂಗ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಒಂದು ಕಲರಿಗೆ ಬರುತ್ತೆ. ನಾವು ಹಾಕಿರುವ ಲವಂಗ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಆಗಿ ಒಂದು ಕಲರ್ ಆಗಿರುವ ಲಿಕ್ವಿಡ್ ರೆಡಿ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಬೇಕು ನೋಡಿ. ಇವಾಗ ಚೆನ್ನಾಗಿ ಈ ನೀರು ಕುದೀತಾ ಇದೆ. ನಾವು ಇವಾಗ ಇದಕ್ಕೆ ಒಂದು ಅರ್ಧ ಚಮಚ ಕುಕ್ಕಿಂಗ್ ಸೋಡಾ ಅಥವಾ ಬೇಕಿಂಗ್ ಸೋಡಾ ಇದ್ದರೆ ಹಾಕ್ಬಿಡಿ. ನಾನು ಕುಕ್ಕಿಂಗ್ ಸೋಡಾವನ್ನು ಹಾಕಿದ್ದೀನಿ. ಈ ಥರ ನೊರೆ ಬಂದ ತಕ್ಷಣ ನಾವು ಸ್ಟವನ್ನು ಆಫ್ ಮಾಡಿಬಿಡಬೇಕು ನೋಡಿ. ಇವಾಗ ಸ್ಟವನ್ನು ಆಫ್ ಮಾಡಿದ್ದೀನಿ. ಲಿಕ್ವಿಡ್ ಕಲರ್ ಒಂದು ಕಲರಿಗೆ ಬಂದಿದೆ. ಇವಾಗ ಲವಂಗ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಇವಾಗ ಈ ಲಿಕ್ವಿಡ್ ರೆಡಿ ಇದೆ. ಇವಾಗ ಈ ನೀರನ್ನು ಫಿಲ್ಟರ್ ಮಾಡ್ಕೊಂಬಿಡೋಣ. ಇವಾಗ ನೋಡಿ ಫಿಲ್ಟರ್ ಮಾಡಿಕೊಂಡು ನೀರನ್ನು ಸಪ್ರೇಟಾಗಿ ತಗೊಳ್ಳೋಣ. ನಂತರ ಈ ಬೆಳ್ಳುಳ್ಳಿ ಮತ್ತು ಈ ಲವಂಗ ಇರುತ್ತಲ್ಲ, ಇದನ್ನು ಕೂಡ ಚೆನ್ನಾಗಿ ಹಿಂಡಿ
ಇದು ಪಕ್ಕದಲ್ಲಿ ಇಟ್ಕೊಳ್ಳೋಣ, ಇದು ಕೂಡ ಯೂಸ್ ಆಗುತ್ತೆ. ಈಗ ನೋಡಿ ಅದನ್ನು ಕೂಡ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಅದನ್ನು ಒಂದು ಚಿಟಿಕೆಯಷ್ಟು ಶಾಂಪು ಹಾಕ್ಕೊಂಬಿಡಿ. ಹಾಗೆ ಈ ಪೇಸ್ಟ್ಗೂ ಕೂಡ ಸ್ವಲ್ಪ ಶಾಂಪು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಮತ್ತು ಈ ಲಿಕ್ವಿಡಿಗೆ ಒಂದು ಅರ್ಧ ಚಮಚ ಆಗುವಷ್ಟು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡು ಈ ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ ಇವಾಗ ಲಿಕ್ವಿಡ್ ರೆಡಿಯಾಗಿದೆ. ನಾವು ತಿನ್ನುವಂಥ ಪದಾರ್ಥಗಳನ್ನೇ ಯೂಸ್ ಮಾಡಿಕೊಂಡು ಲಿಕ್ವಿಡ್ ಕೂಡ ರೆಡಿ ಮಾಡ್ಬೋದು. ನೋಡಿ ಇವಾಗ ನಾನು ಇವಾಗ ಹಾಕಿರೋ ಬೆಳ್ಳುಳ್ಳಿ ಆಗಿರ್ಬೋದು, ಕುಕ್ಕಿಂಗ್ ಸೋಡಾ, ಉಪ್ಪು ಎಲ್ಲವೂ ಒಂದು ನ್ಯಾಚುರಲ್ ಆಗಿರುತ್ತೆ. ಇದನ್ನೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಸ್ಪ್ರೈ ಬಾಟಲ್ನ ತೊಗೊಂಡಿದ್ದೀನಿ. ಈ ಥರದ್ದು ಸ್ಪ್ರೈ ಬಾಟಲ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ ನಾನಿದು ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಒಂದು ಸಣ್ಣ ಕಪ್ಪಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನು ಈ ಲಿಕ್ವಿಡನ್ನು ಹಾಕ್ಕೊಳ್ತೀನಿ. ಇದನ್ನು ಒಂದು ವಾರದವರೆಗೂ ನಾವು ಈ ಲಿಕ್ವಿಡನ್ನು ಯೂಸ್ ಮಾಡ್ಬೋದು. ಮತ್ತೆ ಮಾಡಿ ಈ ಥರದ್ದೇ ಒಂದು ಸ್ಪ್ರೈ ಬಾಟಲ್ಗೆ ಹಾಕಿ ಇಟ್ಕೊಳ್ಬೋದು. ಈ ಸ್ಪ್ರೈಯನ್ನು ಎಲ್ಲಿ ಮಾಡೋದು ಅಂತ ನೋಡ್ಕೊಂಬರೋಣ. ಹಾಗೆ ನಾವು ಮೊದಲು ಮಾಡ್ಕೊಂಡಿರುವ ಪೇಸ್ಟನ್ನು ಈ ರೀತಿ ಟಿಶ್ಯೂ ಪೇಪರಲ್ಲಿ ನಾವು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಿಂಕ್ ಕೆಳಗಡೆ ಆಗಿರ್ಬೋದು, ಗ್ಯಾಸ್ ಕೆಳಗಡೆ ಆಗಿರ್ಬೋದು, ನಾವು ಜಾಸ್ತಿ ಪಾತ್ರೆಗಳನ್ನೆಲ್ಲ ಜೋಡಿಸಿರ್ತೀವಲ್ಲ ಅಂಥ ಜಾಗದಲ್ಲಿ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದರ ಸ್ಮೆಲ್ಲಿಗೆ ಒಂದು ಜಿರಳೆ ಮರಿ ಕೂಡ ನಿಮಗೆ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ, ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ ಈ ಒಂದು ಮೆಡಿಷನ್. ನೋಡಿ ಇವಾಗ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟಿಶ್ಯೂ ಪೇಪರಲ್ಲಿ ಹಾಕಿ. ನೋಡಿ ಈ ಥರ ನಾನು ಗ್ಲಾಸ್ಗಳನ್ನೆಲ್ಲ ಹಾಕಿ ಜೋಡಿಸಿರ್ತೀನಿ. ಅಂಥ ಜಾಗದಲ್ಲಿ ಕೂಡ ಒಂದು ಇಟ್ಕೊಳ್ತೀನಿ. ಇದನ್ನು ಒಂದು 3-4 ದಿವಸ ಹೀಗೆ ಇಡ್ಬೋದು. ನಂತರ ನಾವು ಇದನ್ನು ಬೀಸಾಕ್ಬೋದು. ನೋಡಿ ಇಲ್ಲಿ ಬಾಕ್ಸ್ ಎಲ್ಲ ಜೋಡಿಸಿರ್ತೀನಲ್ವ, ಅಲ್ಲಿ ಕೂಡ ಒಂದು ನಾನು ಇಟ್ಕೊಳ್ತಾನೆ, ಒಂದು ಪೀಸ್ ಇಟ್ಕೊಳ್ತೀನಿ. ಹಾಗೆ ನಾವು ಸ್ಟವ್ ಕೆಳಗಡೆ ಕೂಡ ರಾತ್ರಿ ಟೈಮಲ್ಲಿ ಈ ರೀತಿ ನಾವು ಅದನ್ನು ಕೆಳಗಡೆ ಇಟ್ಟರೆ ಇದ್ರ ಸ್ಮೆಲ್ಲಿಗೂ ಕೂಡ ಒಂದು ಜಿರಳೆಗಳು ಬರೋದಿಲ್ಲ. ನೀವು ಎಲ್ಲೆಲ್ಲ ಸಣ್ಣ ಸಣ್ಣ ಮರಿಗಳು ಜಿರಳೆಗಳು ಇದೆ ಅನ್ಕೊತೀರ ಅಲ್ಲೆಲ್ಲ ಈ ಸ್ಪ್ರೈನ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಡಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ ನಾನು ಅಡುಗೆ ಮನೆಯಲ್ಲಿ ಸ್ಟವ್ ಮೇಲೆ ಹಾಗೆ ಸಿಂಕ್ ಹತ್ರ ಮತ್ತು ನಮ್ಮ ಮನೆಯಲ್ಲಿ ಅಡುಗೆ ಮನೆ ಮೇಲೆ ಒಂದು ವಿಂಡೋಸ್ ಇದೆ, ಅಲ್ಲಿ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ ಏನಾದರೂ ಪಲ್ಲಿಗಳಿದ್ರೆ ಅದು ಕೂಡ ಬರೋದಿಲ್ಲ ಅಲ್ಲಿಂದ. ನಂತರ ಈ ಥರ ಒಂದು ಕಾಟನ್ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಬಿಟ್ರೆ ಸಾಕಾಗುತ್ತೆ ನೋಡಿ. ಹಾಗೆ ಅಡುಗೆ ಮನೆ ಅಂದರೆ ಸಿಂಕ್ ಜಾಗದಲ್ಲಿ ಬರುತ್ತಲ್ಲ ಅಂಥ ಜಾಗದಲ್ಲಿ ಕೂಡ ಚೆನ್ನಾಗಿ ಸ್ಪ್ರೈ ಮಾಡಿ. ಮತ್ತು ಈ ಪಲ್ಲಿ ಓಡಾಡೋ ಜಾಗದಲ್ಲಿ ಗೋಡೆ ಸಂದಿ ಮತ್ತು ಈ ಜೇಡರ ಬಲೆಗಳು ಜಾಸ್ತಿ ಕಟ್ಕೊಳ್ಳುತ್ತಲ್ಲ ಅಂಥ ಜಾಗದಲ್ಲಿ ಕೂಡ ಈ ಸ್ಪ್ರೈಯನ್ನು ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಎಲ್ಲ ಟಿಪ್ಸ್ಗಳು ಹಾಗೆ ಜಿರಳೆಗೆ ಮಾಡಿರುವಂಥ ಒಂದು ಲಿಕ್ವಿಡ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.